ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಹೇಳಿದರು, ಅವು ನನಗಾದ ಪವಾಡ ನಾ ಹೇಳ್ತೀನಿ ಇವತ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಬಂದು 27 ವರ್ಷ ಆಯ್ತು ಇಲ್ಲಿಗೆ ಬಂದು ಮದುವೆಯಾಗಿ. ನಮಗೆ ಮೊದಲು ಬಂದಾಗ ನಮ್ಮದು ಏನಂತ ನಮಗಿದು ಗೊತ್ತಿದ್ದಿದ್ದಿಲ್ಲ. ನನಗೆ ಹೇಳ್ಬೇಕಾದ್ರೂ ಈಗೂ ಪವಾಡ ಹೆಂಗಿದೆ ಇವ್ನು ಮಾನಸ್ವಾಮಿದು ಅಂದರೆ ನಾ ಅನುಭವಿಸಿದ್ದು. ಹಿಂಗೆ ಬನ್ನಿ ಗಿಡಕ್ಕಂತ ಮಾನವಮಿ ಒಳಗೆ 9 ದಿನ ಹೋಗ್ತಿದ್ವಿ. ಹೋದಾಗ ಈಗ ಒಂದು 10 ವರ್ಷದಿಂದ ಬನ್ನಿ ಗಿಡಕ್ಕೆ ಹೋದಾಗ ಮುಂದೆ ದೀಪ ಇದ್ದಿದ್ದು ನಾನು ನೋಡಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಅದು ದೀಪ ನನಗೆ ಹತ್ತಿ ಇಡೀ ಸೀರೆ ಎಲ್ಲ ಹತ್ತಿತ್ತು. ಇನ್ನೂವರೆಗೆ ಆದರೂ ನಾನು ಯಾರಿಗೂ ಹೇಳಿಲ್ಲ. ನಮ್ಮ ಮನೆಯಲ್ಲಿ ಅಷ್ಟೇ ಗೊತ್ತು. ನಾನು ಹಾಗೆ ಬನಿಗೆ ಬಂದು ಆ ಸೀರೆ ಚೇಂಜ್ ಮಾಡಿ ಹೊಳ್ಳಿ ಬಂದು 3:30 ಆಗಿತ್ತು. ಮಾಂತಪ್ಪನ ಗದ್ಗೆ ಒಳಗೆ ಬಂದು ಬೆಳಗ್ಗೆ ನಸೇನಲ್ಲಿ 3:30. ನೀ ಏನು ನನಗೆ ಇವತ್ತು ನನಗೆ ಹಿಂಗೆ ನಾನು ಈಗ ಇದಕ್ಕಂತಲೇ ನನಗಂತ ಬಂದಿಲ್ಲ, ನನ್ನ ಮಕ್ಕಳು ನನ್ನ ಪತಿಗಂತ ನಾ ಬೇಡ್ಕೊಳಕ್ಕೆ ಬಂದೀನಿ. ನನಗೆ ಏನೂ ಆಗಲ್ಲ ಅಂದ್ರೆ ನೀವು ಒಂದು ಕುರು ಕೊಡು ಅಂತ ಕೇಳಿದರೆ ಮೇಲಿಂದ ನನಗೊಂದು ಹೂ ಬಿತ್ತು ಮಾಂತಪ್ಪಂದು. ಯಾರು ಇದ್ದಿದ್ದಿಲ್ಲ ದೇವಸ್ಥಾನದೊಳಗೆ. ಹೆಂಗೆ ಬಂದೋ ಗೊತ್ತಿಲ್ಲ. ಬನ್ನಿ ಗಿಡಲಿಂತ್ರ ಸ್ವಲ್ಪ ಅಷ್ಟೇ ಉಳಿದಿತ್ತು ನನ್ನ ಸೀರೆ. ಇಷ್ಟು ಎಲ್ಲರೂ ಇದು ಮಾಡಿದ್ರಿ 10-11 ವರ್ಷದಿಂದ. ಅವಾಗ್ಲಿಂತ್ರ ನನಗೆ ಮಾಂತಪ್ಪನ ಪವಾಡ ಐತಿ ಅನ್ನೋದು ನನಗೆ ಇದು ಆಯಿತು. ನಮ್ಮ ಮಾವಾರು ಹಗಲಲ್ಲೇ ಪ್ರಸಾದ ಕೊಡು ಅದು ಕೊಡು ಅಂತೇಳಿ ಅಂತಿದ್ರು. ಏನಾರ ಅವ್ರು ಹೇಳಿದ ಟೈಮಿಗೆ ಕೊಡಲಿಲ್ಲ ಅಂದ್ರೆ ನಾ ಇರತ್ತನ ಅಷ್ಟೇ, ನೀವು ನಾ ಹೋದ್ಮೇಲೆ ಏನೂ ಮಾಡಲ್ಲ, ನಿಮ್ದು ಏನು ಪಾಲಿಸ್ತೀನೋ ಇಲ್ಲೋ ಗೊತ್ತಿಲ್ಲ. ನನ್ನ ಜೀವ ಇರುವವರೆಗೂ ನಾನು ಗುರುಮಾನ್ ಸ್ವಾಮಿ ಅಜ್ಜರು ಇಲ್ಲಿವರೆಗೆ ಯಾರು ಇರ್ತಾರೋ ಅವ್ರ ಮನೆಗೆ ಕರೆದು ನಾನು ಪೂಜೆ ಮಾಡಿಸ್ತೀನಿ ಅಂಥೇಳಿ ನಾನು ನಮ್ಮ ಮಾವಾರಿಗೆ ಒಂದು ಭಾಷೆ ಕೊಟ್ಟೆ. ಹಾಗಾಗಿ ವರ್ಷದಲ್ಲಿ ಒಂದು ದಿನ ಅವ್ರನ್ನೇ ಮನೆಯೊಳಗೆ ಪೂಜೆ ಇಟ್ಕೊಂಡಿರ್ತೀವಿ. ನಮ್ಮ ಮಕ್ಕಳು ನಮ್ಮ ಮೈದಿಂದರು ಎಲ್ಲರೂ ಈ ಸಮಯದಲ್ಲಿ ಸೇರಿ ಒಂದು ಸಂತೋಷದ ಇದನ್ನು ಹಂಚ್ಕೋತೀವಿ ಮನೆಯೊಳಗೆ. ಇದರ್ಲಿಂತ ಇವ್ರಂತೂ ನನಗಾದ ಪವಾಡ ಇದು. ಇಷ್ಟು ಹೇಳಿ ನಂದು ಇದು ಮುಗಿಸ್ತೀನಿ.